Hello my dear students, in today's class we are going to learn Kannada letter writing. ಸೊ ಕನ್ನಡದಲ್ಲಿ ಹೇಗೆ ಒಂದು ಪತ್ರಲೇಖನವನ್ನು ಬರೆಯುವುದು ಎಂದು ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಹಾಗೂ ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ಹೇಗೆ ಬರೆಯುವುದು, ನಿಮ್ಮ ಎಕ್ಸಾಮಿನೇಷನಲ್ಲಾಗಲಿ ಎಕ್ಸಾಮಲ್ಲಾಗಲಿ ನೀವು ಒಂದು ಈಸಿ ಮೆಥಡಲ್ಲಿ ಒಂದು ಪತ್ರಲೇಖನ ರಜೆ ಕೋರಿ ಹೇಗೆ ನಿಮ್ಮ ಹೆಡ್ ಮಾಸ್ಟರ್ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ನೀವು ರಜೆ ಕೋರಿ ನೀವು ಲೆಟರ್ನ ಬರಿತಾ ಇದ್ದೀರಾ ಅನ್ನೋದು ನಾನು ಕನ್ನಡದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಸೊ ಇದು ಈಸಿಯಾಗಿರುತ್ತೆ ಹಾಗೂ ನಿಮಗೆ ಬರೆಯೋದಕ್ಕೆ ಕೂಡ ತುಂಬ ಅನುಕೂಲವಾಗಿರಬಹುದು ಅಂತ ನಾನು ಬಯಸುತ್ತೇನೆ. ಸೊ ಮೊದಲಿಗೆ ನಾವು ವಿಡಿಯೋದಲ್ಲಿ ಹೋಗೋಣ. ಸೊ ಇವಾಗ ಫಸ್ಟ್ ನಾವು ಸ್ವಲ್ಪ ಸ್ಟೆಪ್ಸ್ಗಳಿದೆ ಫಾಲೋ ಮಾಡೋದಕ್ಕೆ. ಸೊ ಪತ್ರಲೇಖನ ಅಂದಾಗ ಸ್ವಲ್ಪ ಸ್ಟೆಪ್ಸ್ಗಳಿದೆ, ಹೇಗೆ ಬರಿತೀರಾ, ಹೇಗೆ ಫಾರ್ಮೆಟಲ್ಲಿ ಬರಿತೀರಾ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಸೊ ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಸೊ ನೀವು ಅದನ್ನು ಫಾಲೋ ಮಾಡಿ ಸೇಮ್ ನೀವು ಅದೇ ರೀತಿ ಬರೆದ್ರೆ ನಿಮಗೆ ಒಂದು ಕರೆಕ್ಟಾದ ಒಂದು ಅಂಕಗಳನ್ನು ನೀವು ಗಳಿಸ್ಬೋದು. ಎಕ್ಸಾಮ್ನಲ್ಲಿ ನಿಮ್ಮ ಟೀಚರ್ ನಿಮಗೆ ಕೊಡ್ತಾರೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಹೇಳಿದ ಹಾಗೆ ರಜೆ ಕೋರಿ ಅರ್ಜಿ ಪತ್ರಲೇಖನ ನಾನು ಹೇಗೆ ಕನ್ನಡದಲ್ಲಿ ಬರೆಯೋಣ ಅಂತ ನಾನು ನಿಮಗೆ ತಿಳಿಸ್ತೀನಿ. ಮೊದಲಿಗೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬರಿಬೇಕಾಗಿರೋದು ಇಂದ. ಓಕೆನಾ, ಕಾಮ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನಿಮ್ಮ ಹೆಸರು ಏನಾದರೂ ಬರಿಬೋದು. ನಾನು ಕಾವ್ಯ ಕೆ ಅಂತ ಬರಿತೀನಿ. ಓಕೆ, ನೆಕ್ಸ್ಟ್ ಯಾವ ಕ್ಲಾಸು? 10ನೇ ತರಗತಿ ಅಂತ ಬರೆದ್ಬಿಟ್ಟು ಯಾವ ಸ್ಕೂಲ್. ಇನ್ ಕೇಸ್ ನಿಮಗೆ ಕ್ವಶನಲ್ಲಿ ಅಂದರೆ ನಿಮಗೆ ಕೊಟ್ಟಿರೋ ಕ್ವಶನ್ ಪೇಪರಲ್ಲಿ ನಿಮಗೆ ಯಾವುದೇ ರೀತಿಯಂತಹ ಒಂದು ಡೇಟಾ ಕೊಟ್ಟು, ಅಂದರೆ ಇವರಿಗೆ ಬರಿಬೇಕು ನೀವು ಭಾವಿಸಿಕೊಂಡು, ಅಥವಾ ಸಹನಾ, ಕಾವ್ಯ, ಇಲ್ಲಾಂದರೆ ದೀಪ ಅಂತ ಭಾವಿಸಿಕೊಂಡು ನೀವು ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಪತ್ರವನ್ನು ಬರೆಯಿರಿ, ಈ ಸರ್ಕಾರಿ ಶಾಲೆ ಇವರಿಗೆ ಬರೆಯಿರಿ ಅಂತ ನಿಮಗೆ ಡೇಟಾ ಒಂದು ಅದರಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾಗ ಹೆಡ್ಲೈನ್ಸಲ್ಲೇ ನೀವು ಆ ಡೇಟಾವನ್ನು ಫಿಲ್ ಮಾಡಬೇಕು. ಇಲ್ಲ ನಿಮ್ಮದೇ ಹೆಸರಿನಲ್ಲಿ ನೀವು ಭಾವಿಸಿಕೊಂಡು ನೀವು ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ನಿಮ್ಮ ಹೆಸರನ್ನೇ ಬರೆದು ನಿಮ್ಮ ಸ್ಕೂಲ್ ಹೆಸರನ್ನೇ ಬರಿಬೇಕು ಅಂತ ಹೇಳಿದರೆ ನೀವು ನಿಮ್ಮ ಹೆಸರನ್ನೇ ಬರಿಬೇಕಾಗತ್ತೆ. ಕ್ವಶನಲ್ಲಿ ಇನ್ ಕೇಸ್ ನಿಮಗೆ ಬೇರೆ ಹೆಸರು ಕೊಟ್ಟು ನೀವು ಬೇರೆಯವರ ಹೆಸರು ಬರಿಬೇಕಾದ್ರೆ ನೀವು ಅದೇ ಹೆಸರನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ನನ್ನ ಓನ್ ಹೆಸರನ್ನು ಬರಿತಾ ಇದ್ವಿ. 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಪ್ರಕಾಶ್ ನಗರ, ಬೆಂಗಳೂರು. ಓಕೆನಾ, ಇದು ಬಂದ್ಬಿಟ್ಟು ಇಲ್ಲಿ ಇಂದಾಗೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟು ಸ್ವಲ್ಪ ಕೆಳಗಡೆ ಬಂದ ನಂತರ ಗೆ ಮುಖ್ಯೋಪಾಧ್ಯಾಯರಿಗೆ, ಟು ದ ಹೆಡ್ ಮಾಸ್ಟರ್ ಅಂತೀವಿ. ಸರ್ಕಾರಿ ಸೇಮ್ 10ನೇ ತರಗತಿ ಅಂತನಾದರೂ ಹಾಕಬಹುದು. 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ, ಪ್ರಕಾಶ್ ನಗರ, ಬೆಂಗಳೂರು. ಓಕೆನಾ, ಇದು ಬಂದು ಗೆ ಅಂದರೆ 2. ನೆಕ್ಸ್ಟ್ ಅದೇ ಇದರಲ್ಲಿ ವಿಷಯ. ಇನ್ನೊಂದು, ನೀವು ಯಾವ ಲೈನಲ್ಲಿ ಬರಿತಾ ಹೋಗ್ತೀರಾ ಅದೇ ಲೈನಲ್ಲೇ ಇಂದಾಗೆ ಈ ವಿಷಯ ಒಂದು ಈಕ್ವಲ್ ಫಾರ್ಮೆಟಲ್ಲಿ ಇರಬೇಕು. ಸೊ ಇದೆಲ್ಲ ನೋಡ್ತಾರೆ ಎಕ್ಸಾಮಿನೇಷನಲ್ಲಿ. ಸೊ ನೀವು ನೋಡಿದಾಗ ನೀವು ಯಾವ ರೀತಿ ಬರಿತೀರಾ ಅನ್ನೋದು ಕೂಡ ನೋಡ್ತಾರೆ. ಫಾರ್ಮೆಟ್ ಹೇಗಿದೆ, ನೀವು ಬರೆದಿದ್ದೀರಾ ಕರೆಕ್ಟ್ ಅಂತ. ಇದಕ್ಕೂ ಕೂಡ ಮಾರ್ಕ್ಸ್, ಹಾಫ್ ಮಾರ್ಕ್ಸ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದಕ್ಕೆ ಆ ಒಂದು ಅಂಕಗಳನ್ನ ಇಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ನೀವು ಸರಿಯಾಗಿ ಗಮನಿಸಿ ಬರಿಬೇಕಾಗತ್ತೆ. ರಜೆ ಕೋರಿ ಅರ್ಜಿ ಇಲ್ಲಿ ಬರೆದಿದ್ದೀನಲ್ವಾ, ಸೇಮ್ ರಜೆ ಕೋರಿ ಅರ್ಜಿ. ಓಕೆನಾ, ನೆಕ್ಸ್ಟ್ ಮಾನ್ಯರೇ, ನೆಕ್ಸ್ಟ್ ಕಾಮ. ಇದನ್ನೆಲ್ಲ ಮಿಸ್ ಮಾಡುವ ಹಾಗಿಲ್ಲ, ಏನೇನಿದೆ ಅನ್ನೋದನ್ನು ಕರೆಕ್ಟಾಗಿ ಬರಬೇಕು.
ನನಗೆ ಯಾವುದಾದ್ರೂ ರೀಸನ್ ಕೊಡ್ಬೋದು. ನಿಮಗೆ ಇನ್ ಕೇಸ್ ಅದೇ ಹೇಳ್ದ ಹಾಗೆ ನಾನು ನಿಮಗೆ ಕ್ವಶನಲ್ಲಿ ಅಂದರೆ ಹೆಡ್ಡಿಂಗಲ್ಲಿ ನಿಮಗೆ ಡೇಟಾ ಒಂದು ಕೊಟ್ಟು ನೀವು ಈ ಒಂದು ರೀಸನ್ ಆಗಿ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಲೆಟರ್ ಬರೀರಿ ಅಂದರೆ ನೀವು ಅದೇ ರೀಸನ್ನೇ ಮೆನ್ಷನ್ ಮಾಡಬೇಕು. ಏನೂ ರೀಸನ್ ಕೊಡದೆ ನೀವು ಕೊಟ್ಟಿರುವಂತಹ ನಿಮ್ಮ ಓನ್ ರೀಸನ್ ಏನಾದರೂ ಆಗಿರ್ಬೋದು. ನಿಮಗೆ 2 ಡೇಸ್ ಅಂದರೆ 2 ದಿನಕ್ಕೆ ರಜಕ್ಕೆ ಬೇಕಾ 3 ದಿನಕ್ಕೆ ರಜೆ ಬೇಕಾ ಅನ್ನೋದು ನೀವೇ ಹಾಕ್ಕೊಂಡು ಅದೊಂದು 2 ಸೆಂಟೆನ್ಸಲ್ಲಿ ನೀವು ಅವರಿಗೆ ರೀಸನನ್ನು ಬರಿಬೇಕು. ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅಂದರೆ ಇವಾಗ ಡೇಟ್ ಮೆನ್ಷನ್ ಮಾಡ್ಬೋದು. ಯಾವ ಡೇಟ್ ಇರುತ್ತೆ ಅಲ್ಲಿಂದ ಈ ಡೇಟ್ ತನಕ ಅಂದರೆ ಯಾವ ಡೇಟ್ ಆಗುತ್ತೆ ಆ ಡೇಟ್ ನೀವು ಮೆನ್ಷನ್ ಮಾಡ್ಕೋಬೋದು. ರವರೆಗೆ 3 ದಿನಗಳ ರಜೆ ನೀಡುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಕೆನಾ? ಮತ್ತೆ ಇಲ್ಲಿ ಧನ್ಯವಾದಗಳು ಅಂತ ಬರೆದ್ಬಿಟ್ಟು ಈ ಕಡೆ ರೈಟ್ ಸೈಡಲ್ಲಿ ತಮ್ಮ ವಿಶ್ವಾಸಿ, ಧನ್ಯವಾದಗಳು ತಮ್ಮ ವಿಶ್ವಾಸಿ ಅಂತ ಹಾಕಿಬಿಟ್ಟು ಇಲ್ಲಿ ಒಂದು ಕಾಮ ಬರಬೇಕು, ನೆನಪಿರಲಿ. ಇಲ್ಲಿ ನಿಮ್ಮ ಸಹಿ ಸಿಗ್ನೇಚರ್, ಓಕೆನಾ? ಸಹಿ ಸಿಗ್ನೇಚರ್ನ ಹಾಕಬೇಕಾಗತ್ತೆ ಇಲ್ಲಿ. ನೆಕ್ಸ್ಟ್ ನಿಮ್ಮ ಒಂದು ಯಾವ ವಿಭಾಗ ಅನ್ನೋದನ್ನು ಬರಿಬೇಕಾಗತ್ತೆ. ಕಾವ್ಯ ಕೆ ಅಂತ ಬರೆದುಬಿಟ್ಟು ಈ ಕಡೆ ಒಂದು ಸ್ಥಳ, ಯಾವ ಸ್ಥಳ? ಬೆಂಗಳೂರು ಅಂತ ಬರೆದ್ಬಿಟ್ಟು ಇಲ್ಲಿ ದಿನಾಂಕ, ಓಕೆನಾ? ಇಲ್ಲಿ ಡೇಟ್ನ ಮೆನ್ಷನ್ ಮಾಡಲೇಬೇಕಾಗತ್ತೆ. ಯಾವ ಡೇಟ್ ಪ್ರೆಸೆಂಟ್, ಯಾವ ಡೇಟಲ್ಲಿ ನೀವೊಂದು ಈ ಲೆಟರ್ನ ಬರಿತಾ ಇದ್ದೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ ಮಕ್ಕಳೇ. ಸೊ ಇದು ಒಂದು ಸಿಂಪಲ್ ಆ್ಯಂಡ್ ಈಸಿ ಮೆಥಡಾಗಿ ನಿಮಗೆ ನಾನು ಹೇಳ್ಕೊಟ್ಟಿರುವಂತಹ ಒಂದು ಪತ್ರಲೇಖನ. ಸೊ ಮೊದಲಿಗೆ ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಈಸಿಯಾಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ, ಪತ್ರಲೇಖನ ರಜೆಕೋರಿ ಅರ್ಜಿ, ಓಕೆನಾ? ಫಸ್ಟ್ ಇಂದ ಕಾವ್ಯಕ್ಕೆ ಯಾವ ಹೆಸರು ಬರುತ್ತೆ ಆ ಹೆಸರು, ಇಲ್ಲಾಂದರೆ ನಿಮ್ಮದೇ ಆದಂತಹ ಒಂದು ಹೆಸರನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸರ್ಕಾರಿ ಪ್ರೌಢಶಾಲೆ ಪ್ರಕಾಶ್ ನಗರ ಬೆಂಗಳೂರು. ನೆಕ್ಸ್ಟ್ ಗೆ ಮುಖ್ಯೋಪಾಧ್ಯಾಯರಿಗೆ 10ನೇ ತರಗತಿ ಪ್ರೌಢಶಾಲೆ, ಸೇಮ್ ಇಲ್ಲಿ ಏನು ಡೇಟಾ ಫಿಲ್ ಮಾಡಿರ್ತೀರಾ ಅದನ್ನೇ ಇಲ್ಲಿ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ವಿಷಯ ಒಂದು ತಿಳಿಸ್ಬೇಕು, ರಜೆಕೋರಿ ಅರ್ಜಿ. ಮಾನ್ಯರೇ, ನನಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಅಂದರೆ ಯಾವ ಡೇಟು ರಿಂದ ಯಾವ ಡೇಟ್ ತನಕ ರವರೆಗೆ 3 ದಿನಗಳ ರಜೆ ನೀಡುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ತಮ್ಮ ವಿಶ್ವಾಸಿ, ನಿಮ್ಮ ಸಹಿ, ನಿಮ್ಮ ಹೆಸರು, ಸ್ಥಳ, ಬೆಂಗಳೂರು, ದಿನಾಂಕ, ಯಾವ ದಿನದಂದು ಈ ಒಂದು ಲೆಟರ್ನ ಬರಿತಾ ಇದ್ದೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಆ ದಿನದ ಡೇಟನ್ನು ನೀವು ಇಲ್ಲಿ ಬರೆದ್ರೆ, ಇಲ್ಲಿ ನೀವು ಇದೇ ರೀತಿ ಸೇಮ್ ಮೆಥಡನ್ನು ಫಾಲೋ ಮಾಡಿದರೆ ನಿಮಗೆ ಎಕ್ಸಾಮ್ನಲ್ಲಿ ಒಂದು ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ನಿಮಗೆ ತುಂಬ ಅನುಕೂಲವಾಗುತ್ತೆ. ಐ ಹೋಪ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟವಾಗಿರುತ್ತೆ ಹಾಗೂ ಅನುಕೂಲವಾಗಿರುತ್ತೆ ಅಂತ ನಾನು ಬಯಸುತ್ತೇನೆ. ಮುಂದಿನ ವಿಡಿಯೋಗಳು ನಾನು ನಿಮಗೆ ಸಿಗ್ತೇನೆ, ಹಾಗೂ ಮುಂದಿನ ಯಾವ ರೀತಿಯಾದ ನಿಮಗೆ ವಿಡಿಯೋವನ್ನು ಬೇಕು ಅಂತ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಆ ವಿಡಿಯೋವನ್ನೇ ಮಾಡಿ ಹಾಕುತ್ತೇನೆ. ನಿಮಗೆ ತುಂಬಾ ಅನುಕೂಲವಾಗುತ್ತೆ. ಹಾಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.